ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಸೂಪರಾಗಿ ರೆಡಿಯಾಗಿದೆ. ಈ ಚಳಿಗಾಲದಲ್ಲಂತೂ ಬೆಚ್ಚಗೆ ತಿಂದ್ಬಿಟ್ಟು ಮಲ್ಕೊಂಡ್ರೆ ಸುಖವಾಗಿರುತ್ತೆ ಆರಾಮಾಗೆ. ನೋಡಿ ಹೆಲ್ದಿ ಫುಡ್ಡು, ನುಗ್ಗೆ ಸೊಪ್ಪು, ಹುಚ್ಚಳ ಚಟ್ನಿ ಎಷ್ಟು ಹೆಲ್ದಿ ಅಂದರೆ ಐರನ್ ಗೀರನ್ ಎಲ್ಲ ಪ್ರೋಟೀನ್ ಎಲ್ಲ ಅದರಲ್ಲೇ ಇರುತ್ತೆ. ನೀವು ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು ಮನೇಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕೈರುಚಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಸ್ಪೆಷಲ್ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ರಾಗಿ ರೊಟ್ಟಿಗೆ ನೋಡಿ, ರಾಗಿ ರೊಟ್ಟಿ ಅಂತಂದರೆ ಇದು ನುಗ್ಗೆ ಸೊಪ್ಪು ಹಾಕಿ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಹೆಲ್ದಿಯಾಗಿರೋ ರಾಗಿ ರೊಟ್ಟಿ. ಇದಕ್ಕೆ ಬೇಕಾಗಿರೋ ರೆಸಿಪಿ ಇಲ್ಲೇ ಇದೆ. 1 ಹಿಡಿಯಷ್ಟಿದೆ ನುಗ್ಗೆ ಸೊಪ್ಪು, ಒಂದು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಚಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕಿದ್ರೆ ಮಕ್ಳಿಗೆ ಬಾಯಿ ಸಿಗುತ್ತೆ ಅಂತ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಬೀಜ ನೋಡಿ ಈ ಥರ ಅರ್ಧ ಭಾಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹುರಿದು ಕ್ಲೀನಾಗಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಇಷ್ಟು 1-2 ಕಪ್ಪಷ್ಟು ರಾಗಿ ಹಿಟ್ಟು ಜರಡಿ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ರಾಗಿ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಇಷ್ಟು ಐಟಮ್ ಬೇಕು. ಇದ್ರ ಜೊತೆಗೆ ಒಂದು ಕಾಂಬಿನೇಷನ್ಗೆ ಒಂದು ಹುಚ್ಚಳ ಚಟ್ನಿ ಮಾಡ್ಕೊತೀನಿ. ಬನ್ನಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನುಗ್ಗೆ ಸೊಪ್ಪು ಹಾಕೊಬಿಡೋಣ. ಫಸ್ಟು ಒಂದು ಕಟ್ಟಷ್ಟು ನುಗ್ಗೆ ಸೊಪ್ಪು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಈರುಳ್ಳಿ, ಇದು ಖಾರ, ಇದು ರಾಗಿ ಹಿಟ್ಟು ಹಾಕೊಬಿಡೋಣ. ರಾಗಿ ಹಿಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ಬೇಕಾದರೆ ಜಾಸ್ತಿ, ಕಮ್ಮಿ ಬೇಕಾದರೆ ಕಮ್ಮಿ. ಮತ್ತು ಇದಕ್ಕೆ ಕಡಲೆ ಬೀಜ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದು. ಇವಾಗ ಇದ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡೋಣ. ಇದೆಲ್ಲ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ನೀಟಾಗಿ. ನುಗ್ಗೆ ಸೊಪ್ಪು ಜಾಸ್ತಿ ಹಾಕಬೇಕು ಅಂತ ನಾನು ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಜಾಸ್ತಿ ಹಾಕಿಲ್ಲ. ನುಗ್ಗೆ ಸೊಪ್ಪು ತುಂಬ ಐರನ್ಗೆಲ್ಲ ಒಳ್ಳೆಯದು. ಅದಕ್ಕೋಸ್ಕರ ನುಗ್ಗೆ ಸೊಪ್ಪಲ್ಲಿ ನಾನು ರಾಗಿ ರೊಟ್ಟಿ ಮಾಡ್ತಿರೋದು. ಈಗ ಹುಚ್ಚಳ ಚಟ್ನಿ ಮಾಡೋದು ತೋರಿಸ್ತೀನಿ ಬನ್ನಿ. ನೋಡಿ, ಹುಚ್ಚಳ ಚಟ್ನಿ ಮಾಡೋದಕ್ಕೆ ಇಷ್ಟು ಬೇಕಾಗುತ್ತೆ. ಒಂದು 3/4 ಕಪ್ಪಷ್ಟು ಹುಚ್ಚಳ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 8 ಬೇಳೆ ಇಷ್ಟು. ಬನ್ನಿ ಚಟ್ನಿ ಮಾಡ್ಕೊಳ್ಳೋಣ. ಈಗ ಬಾಣಲಿ ಬಿಸಿಯಾಗಿದೆ, ಬಿಸಿ ಮಾಡ್ಕೊಬಿಡೋಣ. ಇದನ್ನು ನೀಟಾಗಿ ಸ್ವಲ್ಪ ಚೆನ್ನಾಗಿ ಉರಿಬೇಕು. ಇದು ಚಟಪಟ ಅನ್ಬೇಕು, ಸೌಂಡ್ ಬರಬೇಕು ಇದರಲ್ಲಿ, ಅಲ್ಲಿವರೆಗೂ ಉರಿಬೇಕು ಇದನ್ನು. ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ತುಂಬ ಹೆಲ್ದಿ ಫುಡ್ ಇದು. ಹಳೆ ಕಾಲದವರೆಲ್ಲ ಇದನ್ನು ತಿಂದೇ ತುಂಬ ಗಟ್ಟಿಯಾಗಿರೋದವರು. ಅದಕ್ಕೋಸ್ಕರ ಮನೆಯಲ್ಲಿ ಅವಾಗವಾಗ ಮಾಡ್ತಾ ಇರಬೇಕು ಮಕ್ಳಿಗೋಸ್ಕರ. ಇದೆಲ್ಲ ಮಾಡಿಕೊಟ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇದನ್ನು ಎತ್ತಿ ಇಟ್ಬಿಟ್ಟು ಕಡಲೆ ಬೀಜ ಹುರ್ಕೊಳ್ಳೋಣ. ಈಗ ಕಡಲೆ ಬೀಜನ ಸ್ವಲ್ಪ ಹುರ್ಕೊಂಬಿಡೋಣ. ಇದಕ್ಕೆ ಹಸಿ ಕಾಯಿಗಿಂತ ಒಣಗಿರೋ ಕೊಬ್ಬರಿ ಹಾಕಿ ಮಾಡಿದ್ರೆ ನೋಡಿ, ಹುಚ್ಚಳ ಚಟ್ನಿ 1 ವಾರ ಆದರೂ ಚೆನ್ನಾಗಿರುತ್ತೆ, ಕೆಡೋದಿಲ್ಲ. ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೀವು 1 ವಾರ ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ. ರೊಟ್ಟಿಗೆ, ದೋಸೆಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹುಚ್ಚಳ ಚಟ್ನಿ. ನೋಡಿ, ಇದಕ್ಕೆ ಮೆಣಸಿನ್ಕಾಯಿನೂ ಹಾಕ್ಕೊಬಿಡೋಣ, ಕೊಬ್ಬರಿನೂ ಹಾಕ್ಕೊಂಬಿಡೋಣ ಫ್ರೈ ಮಾಡೋದಕ್ಕೆ. ಸ್ವಲ್ಪ ಬೆಚ್ಚಗಾದರೆ ಸಾಕು, ಏನು ಅಷ್ಟೊಂದು ಉರಿಬೇಕು ಅಂತ ಏನಿಲ್ಲ. ಕೊಬ್ಬರಿನ ಈಗ ಸ್ಟವ್ ಆಫ್ ಮಾಡ್ಕೊಬಿಡಿ. ಬರೀ ಬಾಣಲಿ ಬಿಸಿಯಾಗಿರುತ್ತಲ್ವ, ಇದರಲ್ಲೇ ಹಿಂಗೆ ಸುಮ್ಮನೆ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ. ಈಗ ಹುಣ್ಸೆಹಣ್ಣು ಇದಕ್ಕೆ ಹಾಕ್ಕೊಂಡು ಆರಕ್ಕೆ ಬಿಟ್ಬಿಡ್ತೀನಿ. ನೋಡಿ, ಇದೆಲ್ಲ ಹಾಕ್ಕೊಂಡು ಇದನ್ನು ಆರಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಆರದ್ಮೇಲೆ ರುಬ್ಕೊಬೇಕು ಇದನ್ನು. ನೋಡಿ ಫ್ರೆಂಡ್ಸ್, ಹಿಟ್ಟು ಇಷ್ಟು ಚೆನ್ನಾಗಿ ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಈಗ ರೊಟ್ಟಿ ತಟ್ಕೊಳ್ಳೋಣ ಬನ್ನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಬಿಡ್ಬೇಕು ಇದಕ್ಕೆ ನೀಟಾಗಿ. ಹಂಚಲ್ಲಿ ತಟ್ಟೋಕ್ಕಿಂತ ಪೇಪರಲ್ಲಿ ತಟ್ಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಈ ಹದದಲ್ಲಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ನೀಟಾಗಿ ಹಿಂಗೆ ರೊಟ್ಟಿ ತಟ್ಕೊಬಿಡ್ಬೇಕು. ಹಿಂಗೆ ಸ್ವಲ್ಪ ಕೈಗೆ ಸ್ವಲ್ಪ ನೀರು ಹತ್ಕೊಂಡು ತೆಳ್ಳಗೆ ತಟ್ಕೋಬೇಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ಹೆಲ್ದಿಯಾಗಿರುತ್ತೆ ರೊಟ್ಟಿ ತಿಂದರೆ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ತಟ್ಕೊಬೋದು. ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗೆ, ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗೆ. ನೋಡಿ, ತಟ್ಕೊಂಡಿದ್ದೀನಿ. ಇವಾಗ ಸುಟ್ಕೊಳ್ಳೋಣ ಬನ್ನಿ. ನೋಡಿ, ಹಂಚು ಕಾಯ್ದಿದೆ. ಇಷ್ಟು ಎಣ್ಣೆ ಹಾಕ್ಕೊಬಿಡೋಣ. ಎಣ್ಣೆ ಹಾಕ್ಕೊಂಡು ನೋಡಿ ರೊಚ್ಚಿ ಹಿಂಗೆ ಹಾಕ್ಬಿಡೋಣ. ಹಿಂಗೆ ಹಾಕಿ 1-2 ನಿಮಿಷ ಬಿಟ್ಟರೆ ಪೇಪರ್ ತಾನಾಗಿ ಅದ್ರ ಮೇಲೆ ಎದಳುತ್ತೆ. ಹಿಂಗೆ ಮಾಡ್ಬೇಕು. ಹಿಂಗೆ ಸ್ವಲ್ಪ ಪೇಪರ್ಗೆ ಬಿಸಿ ತಾಕಿದ್ರೆ ಸಾಕು.
ಪೇಪರ್ ಪೇಪರ್ ಬಂದ್ಬಿಡುತ್ತೆ. ಹಿಂಗೆ ಎತ್ತಿದ್ರೆ ನೀಟಾಗಿ ಬಂದ್ಬಿಡುತ್ತೆ. ನೋಡಿ ಎಷ್ಟು ನೀಟಾಗಿ ಬಂತು ಬರುತ್ತೆ. ನೋಡಿ ರಾಗಿ ರೊಟ್ಟಿ ಎಷ್ಟು ಕ್ಲೀನಾಗಿ ಆಗಿದೆ. ಇವಾಗ ಬನ್ನಿ ಇದು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ರಾಗಿ ರೊಟ್ಟಿ ಹುಚ್ಚಳಿ ಚಟ್ನಿ ಸೂಪರಾಗಿ ರೆಡಿಯಾಗಿದೆ. ಈ ಚಳಿಗಾಲದಲ್ಲಂತೂ ಬೆಚ್ಚಗೆ ತಿಂದ್ಬಿಟ್ಟು ಮಲ್ಕೊಂಡ್ರೆ ಸುಖವಾಗಿರುತ್ತೆ ಆರಾಮಾಗೆ. ನೋಡಿ ಹೆಲ್ದಿ ಫುಡ್ಡು, ನುಗ್ಗೆ ಸೊಪ್ಪು, ಹುಚ್ಚಳಿ ಚಟ್ನಿ ಎಷ್ಟು ಹೆಲ್ದಿ ಅಂದರೆ ಐರನ್ ಗೀರನ್ ಎಲ್ಲ ಪ್ರೋಟೀನ್ ಎಲ್ಲ ಅದರಲ್ಲೇ ಇರುತ್ತೆ. ನೀವು ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು ಮನೇಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ವಿಡಿಯೋ ನಿಮ್ಗೆ ಯಾವಾಗೂ ಬರ್ತಾ ಇರುತ್ತೆ, ಆರಾಮಾಗಿ ನೋಡ್ಬೋದು ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್.